ನಮ್ಮ ಧರ್ಮ ತುಂಬಾ ಒಳ್ಳೆಯವನು. ನೀನ್ ಯಾಕೆ ಇಷ್ಟೊತ್ತಲ್ಲಿ ಬರಕ್ ಹೋದೆ? ಪಾಪ ಮಕ್ಳು ಇನ್ನು ಮಲಗಿದಾರೆ ರೀ. ಹೆಂಡತಿನ ತುಂಬಾ ಪ್ರೀತಿಸ್ತಾನೆ. ಸಾಕು ಬಿಡ್ರಿ. ಆದ್ರೆ ನನ್ನ ತಮ್ಮಂದ್ರು ಈ ಮನೆ ಜವಾಬ್ದಾರಿನೇ ನನಗೆ ದೊಡ್ಡದಾಗಿತ್ತು. ನಿನ್ನ ಮಾತು ಕೊಟ್ಟು ಅದನ್ನ ನಡೆಸ್ಕೊಟ್ಬಿಟ್ಟೆ. ನಮ್ಮ ಮಾತು ತಗೊಂಡು ಮಾತಾಡ್ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ ಸುಧಾ. ಗಂಡನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸುಧಾ. ನೀನ್ ಬೆಳೆದಿರೋ ರೀತಿಗೂ ಇಲ್ಲಿ ಬದುಕ್ತಿರೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಕಣೆ. ಆದ್ರೆ ತನಗ್ ಮಕ್ಳಿಲ್ಲ ಅಂದ್ಮೇಲೆ ಎತ್ಕೊಂಡ್ಕೊಂಡ ಮಕ್ಕಳನ್ನೆಲ್ಲ ತನ್ನ ಮಕ್ಳು ಅಂತಾನೆ ಅನ್ಕೊಂತಾರೆ. ಸುರಭಿ ಸುರಭಿ ಸುರಭಿ. ನಮ್ಮ ಅರ್ಜುನ್ ತುಂಬಾ ಸೈಲೆಂಟ್ ಹುಡುಗ, ಜಾಸ್ತಿ ಮಾತಾಡೋನಲ್ಲ. ಆದ್ರೆ ಬಗ್ಗೆ ಹೀಗೆ ಮಾತಾಡ್ತಿದ್ದೀರಾ? ಶೀಲ ನಡೀತದೆ ತಾನೆ. ಹೌದು, ಭುವನ್ ಅಂತೂ ಹೊರಟ ಅಂದ್ರೆ ಹೊರಟ. ನಿಮ್ ಅಕ್ಕೆ ಮೇಲೆ ಹೊಣೆ. ಯಾರಿಗೂ ಬಗ್ಗಿ ಮಾತಾಡೋ ಆಸಾಮಿನೇ ಅಲ್ಲ. ಸಹಿಸ್ಕೊಳ್ಳೋದಿಲ್ಲ. ಆದ್ರೆ ಏಯ್, ನಾನು ಹೆಂಗಾದ್ರೂ ಇರ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ಈ ಮನೆ ಜೆನ್ಜಿ ಕಿಡ್ ನಕುಲ್. ಫೋನ್ ನೋಡೋ ಬದಲು ಬುಕ್ ಹಿಡಿದ್ರೆ ಮಾರ್ಕ್ಸ್ ಆದ್ರೂ ಜಾಸ್ತಿ ಬರುತ್ತೆ. ಈಗಿನ ಕಾಲದಲ್ಲಿ ಮಾರ್ಕ್ಸ್ಗಿಂತ ಲೈಕ್ಸ್ಗೆ ಜಾಸ್ತಿ ಬೆಲೆ. ಇವರೆಲ್ಲರ ಸ್ವಭಾವ ಬೇರೆ ಬೇರೆ, ಆದ್ರೆ ಎಲ್ರೂ ಸಂತೋಷವಾಗಿರೋದು ಒಂದೇ ಸೂರಿನ ಕೆಳಗೆ. ಆನಂದ ನಿಲಯ ಆಗಸ್ಟ್ 10ರಿಂದ ರಾತ್ರಿ 7 ಗಂಟೆಗೆ.